ಓಂ ಗುರುಭ್ಯೋ ನಮಃ ಹರಿ ಓಂ. ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಚಾನಲ್ಗೆ ಸುಸ್ವಾಗತಗಳು. ವಾರ ಭವಿಷ್ಯ ಈಗ ನಮಗೆ ಡಿಸೆಂಬರ್ 15ರಿಂದ 21ನೇ ತಾರೀಕು ತನಕ ವಾರ ಭವಿಷ್ಯ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಪರಿಸರ ಅಂದರೆ ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ. ಈ ವಾರದಲ್ಲಿ ಮೊದಲನೇದಾಗಿ ಗುರು ನಮಗೆ ಮಿಥುನ ರಾಶಿಯಲ್ಲಿ ಸಂಚಾರ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ, ಬುಧ ಶುಕ್ರರು ವೃಶ್ಚಿಕ ರಾಶಿಯಲ್ಲಿ, ಧನು ರಾಶಿಯಲ್ಲಿ ಸೂರ್ಯ ಮತ್ತೆ ಕುಜ ಸಂಚಾರ, ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ನೋಡಿ. ನಮಗೆ ತುಲಾ ರಾಶಿ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡುತ್ತೆ ಈ ವಾರದಲ್ಲಿ. ಈಗ ನಾವು ಜನರಲ್ ಆಗಿ ಯಾವ ಗ್ರಹಗಳು ಯಾವ ಪರಿಸರದಲ್ಲಿ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ, ವಾಯು ತತ್ವ ಆಗುತ್ತೆ. ಹಾಗಾಗಿ ಗುರು ಬುಧನ ರಾಶಿ ಆಗಿರೋದ್ರಿಂದ ಸ್ವಲ್ಪ ಕಂಫರ್ಟ್ ಲೆವೆಲ್ ಇಲ್ಲ ಅಂದ್ರೂ ಕೂಡ ಗುರು ಯಾವಾಗಲೂ ಒಳ್ಳೆ ಫಲನ ನೀಡುತ್ತೆ. ನಂತರ ಕೇತು ಸಿಂಹ ರಾಶಿಯಲ್ಲಿದೆ, ಅದು ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಆದರೆ ಪರಿಸರ ಚೆನ್ನಾಗಿದೆ ಕೇತುಗೆ. ನಂತರ ತುಲಾ ರಾಶಿಯಲ್ಲಿ ಚಂದ್ರ ನೋಡಿ, ಚಂದ್ರ ಉಚ್ಚ ಸ್ಥಾನ ಯಾವುದು ವೃಷಭ ರಾಶಿ, ಶುಕ್ರನ ಮನೆಯಲ್ಲೇ. ಸೊ ತುಲಾ ರಾಶಿ ಕೂಡ ತಕ್ಕ ಮಟ್ಟ ಒಳ್ಳೆ ಫಲನೆ ಕೊಡುತ್ತೆ, ಆದರೆ ವಾರಾಂತ್ಯದಲ್ಲಿ ಅದು ನೀಚ ಸ್ಥಾನಕ್ಕೆ ಹೋಗುತ್ತೆ ವೃಶ್ಚಿಕ ರಾಶಿಯಲ್ಲಿ, ಅಲ್ಲಿ ಬಲ ಕಡಿಮೆ ಆಗುತ್ತೆ. ನಂತರ ಇವಾಗ ನಮಗೆ ವೃಶ್ಚಿಕ ರಾಶಿಯಲ್ಲಿಯೇ ಬುಧ ಶುಕ್ರರಿದ್ದಾರೆ. ಈಗ ಕುಜಿನ ಮನೆಯಲ್ಲಿ ಇಬ್ಬರು ಅನ್ಕಂಫರ್ಟಬಲ್, ಅಂದ್ರೆ ಇಬ್ಬರಿಗೂ ಆ ಪರಿಸರ ತಕ್ಕ ಮಟ್ಟಿಗೆ ಇಷ್ಟ ಆಗದಿರೋ ಕಾರಣ ಅವರ ಫಲ ಒಂದು 20-30% ಕಡಿಮೆ ಆಗ್ಬೋದು. ನಂತರ ಧನುರಾಶಿಗೆ ಬಂದಾಗ ಅಲ್ಲಿ ಕುಜ ಸೂರ್ಯರಿಗೆ ಗುರು ಮನೆ ತುಂಬಾ ಅತ್ಯುತ್ತಮ, ಅಂದ್ರೆ ಫ್ರೆಂಡ್ಲಿ ಹೌಸ್ ಆಗಿರೋದ್ರಿಂದ ಫಲ ತುಂಬಾ ಚೆನ್ನಾಗೇ ಕೊಡುತ್ತೆ. ಆದರೆ ಅದರಲ್ಲಿ ನೆಗೆಟಿವ್ ಏನು ಯೋಚನೆ ಮಾಡಬೇಕು ಅಂದ್ರೆ ಅಗ್ನಿತತ್ವ. ಧನುರಾಶಿ ಪರಿಸರನೂ ಅಗ್ನಿತತ್ವ, ಸೂರ್ಯನೂ ಅಗ್ನಿತತ್ವ, ಕುಜನೂ ಅಗ್ನಿತತ್ವ. ಇಲ್ಲಿ ಎಕ್ಸಸ್ ಆಫ್ ಎನರ್ಜಿ ಆಯಿತು, ಅಂದ್ರೆ ಎನರ್ಜಿ ಜಾಸ್ತಿ ಆಯ್ತು, ಇಲ್ಲಿ ಬೇಕಾಗಿರೋದಕ್ಕಿಂತ ಜಾಸ್ತಿ ಆಗಿರೋದ್ರಿಂದ ಅದು ಕೂಡ ಬ್ಯಾಲೆನ್ಸ್ ಮಾಡೋಂಥ ಪರಿಸ್ಥಿತಿ ಇದೆ. ಹಾಗೆ ಕೂಡ ಕುಂಭ ರಾಶಿ ನೋಡಿ, ವಾಯು ತತ್ವ. ಅಲ್ಲಿ ಯಾವಾಗ ನಮಗೆ ರಾಹು ಸ್ಥಿತನಾಗ್ತಾನೋ ಅದು ಕಂಫರ್ಟಬಲ್ ಆಗಿರುತ್ತೆ, ಯಾಕಂದ್ರೆ ರಾಹು ಕೂಡ ಎಕ್ಸ್ಪಾನ್ಷನ್, ಸೊ ಅದಕ್ಕೆ ಏರ್ ಎಲಿಮೆಂಟು ಫ್ರೆಂಡ್ಲಿ ಆಗಿರುತ್ತೆ. ನಂತರ ಮೀನರಾಶಿ ಜಲತತ್ವದಲ್ಲಿ ಶನಿ ಸಂಚಾರ, ಸ್ವಲ್ಪ ನಿಧಾನ ಆಗ್ಬೋದು ಶನಿಗೆ, ಅದು ಗುರುಮನೆ ಆಗಿರೋದ್ರಿಂದ ಮಿಶ್ರ ಫಲ ಕೊಡುತ್ತೆ. ಅಲ್ಲಿ ಓವರ್ ಆಲ್ ಹಾಕೊಂಡ್ರೆ ಪ್ಲಾನೆಟರಿ ಪೊಸಿಷನ್ಗಳು ಈ ವಾರದಲ್ಲಿ ಪರಿಸರದಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈಗ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ಈಗ ಧನುರಾಶಿ ನೋಡಿ, ಧನುರಾಶಿಯವರಿಗೆ ಚಂದ್ರ ಸಂಚಾರ ಹಿಂಗೆ ನಿಮಗೆ ಅಷ್ಟಮಾಧಿಪ ಆಗ್ತಾನೆ, ಮತ್ತೆ 11-12ನೇ ಮನೆ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಚಂದ್ರ ಈಗ ನಮಗೆ 11ರ ಸಂಚಾರ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ಹೊಸ ಉತ್ಸಾಹ ಉಲ್ಲಾಸ, ಇನ್ಕಮ್ ಚೆನ್ನಾಗಿರುತ್ತೆ, ಇದೆಲ್ಲ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ 12ರಲ್ಲಿ ಹೋದಾಗ ಖರ್ಚು ಹಾಗೆ ಹೆಚ್ಚಾಗುತ್ತೆ. ಹಾಗಾಗಿ ವಾರಾಂತ್ಯದಲ್ಲಿ ಚಂದ್ರ ಶಾಂತಿ ಅಥವಾ ಚಂದ್ರ ಪರಿಹಾರ ಆದರೆ ಸಂಯಮ ಸಹನೆಯೇ ಚಂದ್ರನ ಪ್ರತೀಕ. ಹಾಗಾಗಿ ಸಹನೆಯಿಂದ ವರ್ತಿಸಿ ಅಥವಾ ಅದು ತಕ್ಕನಾಗೆ ಪ್ಲಾನಿಂಗ್ ಮಾಡಿ, ಅದು ಕೂಡ ಚಂದ್ರನ ಡೊಮೇನೇ ಬರುತ್ತೆ. ನಂತರ ಧನುರಾಶಿಯವರಿಗೆ ನಿಮಗೆ 12ನೇ ಮನೆಯಲ್ಲಿ ಬುಧ ಶುಕ್ರರು, 12ನೇ ಮನೆಯಲ್ಲಿದ್ದಾಗ ಖರ್ಚು ಹೆಚ್ಚು ಮಾಡ್ತಾರೆ. ಸಪ್ತಮಾಧಿಪತಿ, ಸೊ ಪತಿ ಪತ್ನಿಗೋಸ್ಕರನೂ ಖರ್ಚಾಗ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲೂ ಖರ್ಚಾಗ್ಬೋದು. ನಂತರ ನಮಗೆ ಕರ್ಮಾಧಿಪತಿನೂ ಆಗ್ತಾನೆ ಬುಧ, ಸೊ ಕೆಲಸದಲ್ಲೂ ಖರ್ಚು ಹೆಚ್ಚಾಗ್ಬೋದು. ಸೊ ಹಾಗಾಗಿ ಬುಧ ಶಾಂತಿ ಅಗತ್ಯ. ಬುಧನಿಗೋಸ್ಕರ ಸೋದರ ಮಾವನ ಕರೆದು ಮನೆಗೆ ಈ ತಿಂಗಳಲ್ಲಿ ಒಂದ್ಸಲ ಒಳ್ಳೆ ಸಿಹಿ ತಿಂಡಿ ಕೊಟ್ಟು ಅವ್ರಿಗೊಂದು ಹಸಿರು ವಸ್ತ್ರ ಕೊಟ್ಬಿಡ ದಾನ ಮಾಡೋದ್ರಿಂದ ಕೂಡ ನಿಮಗೆ ಬುಧ ಪರಿಹಾರ ಆಗುತ್ತೆ. ಬುಧ ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ಅದರಿಂದ ಬುಧ ಪರಿಹಾರ ಆಗುತ್ತೆ. ನಂತರ 12ನೇ ಮನೆ ಶುಕ್ರ ಇದ್ರೆ ಶುಭ ಕೆಲಸಗಳಿಗೆ ಖರ್ಚಾಗೋ ಸಾಧ್ಯತೆ ಇರುತ್ತೆ. ಅಥವಾ ನಿಮಗೆ ಶಯನ ಸ್ಥಾನ ಆಗುತ್ತೆ 12ನೇ ಮನೆ, ಬೆಡ್ಶೀಟ್ ತೊಗೊಳೋದು, ನೀವು ವಸ್ತ್ರ ಖರೀದಿ ಮಾಡೋದು, ಇಂಥದಕ್ಕೆ ಖರ್ಚು ಜಾಸ್ತಿ ಕಾಣ್ತಾ ಇದೆ ಶುಕ್ರನಿಂದ. ಇನ್ನು ನಿಮ್ಮ ರಾಶಿ ಅಂದರೆ ಒಂದು ಅಗ್ನಿತತ್ವ, ಕುಜಾನು ಅಲ್ಲೇ ಇದೆ 12ನೇ ಮನೆಯಲ್ಲಿ ಪಂಚಮಾಧಿಪತಿ. ನಂತರ ನಿಮಗೆ ರವಿನೂ ಅಲ್ಲೇ ಇದೆ ಭಾಗ್ಯಾಧಿಪತಿ. ಸೊ ಇಲ್ಲಿ ನಿಮಗೆ ಎಕ್ಸಸ್ ಆಫ್ ಹೀಟ್ ಆಗೋದು, ಅಲ್ಸರ್ ಆಗೋದು ಅಥವಾ ಪೈಲ್ಸ್ ಆಗೋದು, ಮೌತ್ ಅಲ್ಸರ್ ಆಗೋದು, ಎಕ್ಸಸ್ ಆಫ್ ಹೀಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಸೂರ್ಯ ಮತ್ತು ಕುಜ ಎರಡೂ ಶಾಂತಿ ಆಗಬೇಕು. ಪತಿ ಪತ್ನಿಯಲ್ಲಿ ವಾಗ್ವಾದ, ಭಿನ್ನಾಭಿಪ್ರಾಯ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಆಗುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಕುಜ ಮತ್ತು ರವಿ ಎರಡೂ ಶಾಂತಿ ಮಾಡುವಂಥ ಅವಶ್ಯಕತೆ ಇದೆ. ಅದು ಸಹನೆ ಶಾಂತಿಗೆ ಅದು ಸ್ವಲ್ಪ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ, ಅದರಿಂದ ನಿಮಗೆ ಲಾಭನೇ ಸಿಗುತ್ತೆ. ರವಿಗೋಸ್ಕರ ಸೂರ್ಯನಾರಾಯಣ ನಕ್ಷತ್ರಗಳು ಹೇಳ್ಕೊಳ್ಳಿ, ಅಥವಾ ಸೂರ್ಯ ಬೆಳಗ್ಗೆ ಸೂರ್ಯ ಉದಯಕ್ಕೆ ಇದ್ದು ಅರ್ಘ್ಯ ಕೊಡೋದು, ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸೂರ್ಯ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಬೋದು. ನಂತರ ಕುಜನಿಗೋಸ್ಕರ ತಗೊಂಡಾಗ ಕುಜ ಅಷ್ಟೋತ್ರಗಳು ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ರಗಳು, ಅಣ್ತಮ್ಮಂದ್ರನ್ನು ಕರೆದು ಮನೆಗೆ ಊಟ ಹಾಕೋದ್ರಿಂದ ಕೂಡ, ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ನಾವು ಕುಜನ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ನಮಗೆ 3ನೇ ಮನೆ ರಾಹು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಕಮ್ಯುನಿಕೇಷನ್ ಇಂದ ಇನ್ಕಮ್ ಜನರೇಟ್ ಮಾಡುತ್ತೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂದ ಇನ್ಕಮ್ ಜನರೇಟ್ ಮಾಡುತ್ತೆ,
ಟ್ರಾವೆಲಿಂಗ್ ಇನ್ಕಮ್ ಜನರೇಟ್ ಮಾಡುತ್ತೆ. ಸೊ 3ರಲ್ಲಿ ರಾಹು ನಿಮಗೆ ಅತ್ಯುತ್ತಮ ಫಲ ಕೊಡುತ್ತೆ. 4 ಅರ್ಧಾಷ್ಟಮ ಶನಿ. ನೋಡಿ, ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಿದೆ, ರವಿ ಕುಜನ ಮೇಲೆ ಬೀಳ್ತಿದೆ, ಅದು ಬ್ಯಾಲೆನ್ಸ್ ಮಾಡುತ್ತೆ. ಅರ್ಧಾಷ್ಟಮ ಶನಿ ಇದ್ದು ಅದ್ರ ಮೇಲೆ ಗುರು ದೃಷ್ಟಿನೂ ಇಲ್ಲ ಈಗ. ಹಾಗೆ ಜೊತೆಗೆ ಇಲ್ಲಿ ಏನಾಗ್ತದೆ, ಬುಧ ಶುಕ್ರರು ಕರೆಕ್ಟ್ ಆಗ್ತಾರೆ ಶನಿಗೆ. ನೋಡಿ, ಶನಿಯಿಂದ 9ರಲ್ಲಿ ನಮಗೆ ಬುಧ ಶುಕ್ರರು ಇಬ್ಬರು ಇದ್ದಾರೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರದಲ್ಲಿ, ಅಂದರೆ ಕರ್ಮದಲ್ಲಿ ಲಾಭ ಇದೆ. ಬಟ್ ಆದರೂ ಕೂಡ ಮಾನಸಿಕ ಒತ್ತಡ ಇರುತ್ತೆ, ತಾಯಿ ಆರೋಗ್ಯದಲ್ಲಿ ಚಿಂತೆ ಇರುತ್ತೆ, ಕೆಲಸಗಳು ನಿಧಾನವಾಗಿ ಫಲ ಕೊಡುತ್ತೆ. ನೋಡಿ, ಯಾವಾಗಲೂ ಶನಿ ಡಿಲೇ ಮಾಡುತ್ತೆ ಹೊರತು ಡಿಲೇ ಮಾಡಲ್ಲ. ಹಾಗಾಗಿ ಇಲ್ಲಿ ಶನಿ ಶಾಂತಿ ಅಗತ್ಯ. ಶನಿಗೋಸ್ಕರ ಎಳ್ಳೆಣ್ಣೆ ದೀಪ ಹಚ್ಚೋದಾಗಲಿ, ಅಥವಾ ರಾಮರಕ್ಷಾಸ್ತೋತ್ರ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ಶನಿ ಶಾಂತಿ ಆಗುತ್ತೆ. ಓವರಾಲ್ ತಗೊಂಡ್ರೆ ಧನುರ್ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಮಕರ ರಾಶಿ. ನೋಡಿ, ಮಕರ ರಾಶಿಯವರಿಗೆ ಚಂದ್ರ ಸಂಚಾರ ಇಲ್ಲಿ ಭಾಗ್ಯದಲ್ಲಿ 9, 10ನೇ ಮನೆಯ ಸಂಚಾರ. ಸೊ 9ರಲ್ಲಿ ಅಂದರೆ ವಾರದ ಮೊದಲನೇ 3 ದಿನ ಏನಾದರೂ ಒತ್ತಡಗಳಿರುತ್ತೆ. ಯಾಕೆ ಅಂದರೆ ಮಕರ ರಾಶಿಯವರಿಗೆ ಸಪ್ತಮಾಧಿಪ ಆಗ್ತಾನೆ. ಸಪ್ತಮಾಧಿಪತಿ 9ರಲ್ಲಿದ್ದಾಗ ನೋಡಿ, 9ನೇ ಮನೆ ಭಾಗ್ಯಸ್ಥಾನ ಆಗುತ್ತೆ. ಬಟ್ ಭಾಗ್ಯ ಸ್ಥಾನದಲ್ಲಿ ಚಂದ್ರ ಒಂಥರ ಚಂಚಲ, ಅಂದರೆ ರಿಸಲ್ಟ್ ಪರಿಪೂರ್ಣವಾಗಿ ಕೊಡಲ್ಲ. 10ನೇ ಮನೆಗೆ ಹೋದಾಗ ಚಂದ್ರನ ರಿಸಲ್ಟ್ ಚೆನ್ನಾಗಿರುತ್ತೆ. ಅಂದರೆ ವಾರದ 2ನೇ ಭಾಗದಲ್ಲಿ ನಿಮಗೆ ಒಳ್ಳೆ ರಿಸಲ್ಟೇ ಕೊಡುತ್ತೆ. ಇವು ನಾವು ನೆಕ್ಸ್ಟ್ ತೊಗೊಂಡಾಗ ಅಂದರೆ ಪತಿಯಿಂದ ಲಾಭ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಈ ಚಂದ್ರನಿಂದ ಬರುವಂಥ ಫಲಗಳು. ನಂತರ 2ನೇ ಮನೆ ರಾಹು ಸಂಚಾರ. ಸೊ 2ನೇ ಮನೆ ರಾಹು ಸಂಚಾರ ಮಾಡ್ತಾ ಇದ್ದಾಗ 12ನೇ ಮನೆಯಲ್ಲಿ ಕುಜ ರವಿ ಇದ್ದಾರೆ. 12ನೇ ಮನೆ ರವಿ ಇದ್ದಾಗ ಸ್ವಲ್ಪ ನಮಗೆ ದೇಹ ಆಲಸ್ಯ, ಮೈಕೈ ನೋವು, ಯಾಕಂದರೆ ಅಷ್ಟಮಾಧಿಪ ಆಗ್ತದೆ. 8, 12 ಕನೆಕ್ಟ್ ಆದಾಗ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಮೈಕೈ ನೋವು ಬರೋದು, ಶರೀರ ಪೀಡೆ, ಇದಕ್ಕೆ ಸ್ವಲ್ಪ ನಾವು ಸೂರ್ಯ ಶಾಂತಿ ಅಗತ್ಯ ಇದೆ. ಸೂರ್ಯ ಉದಯಕ್ಕೆ ಎದ್ದು ಸೂರ್ಯ ಅರ್ಘ್ಯ ಕೊಟ್ಟು, ಅಥವಾ ಸರ್ಕಾರದಿಂದ ಒತ್ತಡಗಳು, ಸರ್ಕಾರದ ನೋಟಿಸ್ ಬರೋದು, ಅಥವಾ ಸರ್ಕಾರದಿಂದ ಏನಾದರೂ ಫೈನ್ ಬರೋದು, ಸೊ ಈ ತಂದೆಯಿಂದ ಏನಾದರೂ ಬಯಸ್ಕೊಳೋದು, ವಾಗ್ವಾದ ಆಗೋದು. ಹಾಗಾಗಿ ಇಲ್ಲಿ ನಮಗೆ ಸೂರ್ಯ ಶಾಂತಿ ಅಗತ್ಯ. ಸೂರ್ಯನಿಗೋಸ್ಕರ ಬೆಳಗ್ಗೆ ಸೂರ್ಯ ಉದಯಕ್ಕೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದು, ಸೂರ್ಯನಿಂದ ಅಷ್ಟೋತ್ತರಗಳು ಹೇಳ್ಕೊಳ್ಳೋದು, ಇದರಿಂದ ನಿಮಗೆ ಖಂಡಿತ ಸೂರ್ಯನಿಂದ ಲಾಭ ಸಿಗುತ್ತೆ. ಕುಜ 12ರಲ್ಲಿದ್ದರೆ ವಾಗ್ವಾದಗಳು ಜಾಸ್ತಿ ಆಗುತ್ತೆ ಮನೆಯಲ್ಲಿ. ಅಂದರೆ ಮಕರ ರಾಶಿಯವರಿಗೆ ಮಕರ, ಕುಂಭ, ಮೀನ, ಮೇಷ 4ನೇ ಮನೆ ಅಧಿಪತಿ ಆಗುತ್ತೆ. ಸೊ ಹಾಗಾಗಿ ಅದು 12ರಲ್ಲಿರೋದ್ರಿಂದ 11ನೇ ಮನೆ ಅಧಿಪತಿ 12ರಲ್ಲಿದೆ. ಸೊ ವಾಹನ ಅಥವಾ ಫ್ಲಾಟು, ಭೂಮಿ ಖರೀದಿ ಮಾಡಿದರೂ ಕೂಡ ಮನೆಯಲ್ಲಿ ವಾಗ್ವಾದ ಆಗುತ್ತೆ. ಅಥವಾ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ, ವಾಗ್ವಾದ. ಯಾಕಂದರೆ 12ನೇ ಮನೆಯಲ್ಲಿರೋ ಕುಜ 7ನೇ ಮನೆ ಮೇಲೆ ದೃಷ್ಟಿ ಬೀಳೋದ್ರಿಂದ ವಾಗ್ವಾದಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಕುಜ ಶಾಂತಿ ಕೂಡ ಅಗತ್ಯ ಇದೆ. ಸೊ ಒಟ್ಟಾರೆ ಓವರಾಲ್ ತಗೊಂಡ್ರೆ ಮಕರ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು, ಒಳ್ಳೆಯದಾಗಿ. ಕುಂಭರಾಶಿಯವರಿಗೆ 6ನೇ ಮನೆ ಅಧಿಪತಿ ಚಂದ್ರ 9ರಲ್ಲಿದೆ. ಸೊ ಕೆಲಸದಲ್ಲಿ, ಕಾರ್ಯಗಳಲ್ಲಿ ನಿಧಾನ ಆಗ್ಬೋದು. 10ಕ್ಕೆ ಹೋದ ಅಂದರೆ ವಾರ ಅಂತ್ಯದಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಾರದ ಮೊದಲನೇ 3 ದಿವಸ ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಇದು ಚಂದ್ರನ ಫಲ ಆಗುತ್ತೆ. ನಿಮ್ಮ ರಾಶಿಯಲ್ಲೇ ರಾಹು ಸಂಚಾರ ಮಾಡ್ತಾ ಇದೆ. 11ರಲ್ಲಿ ಸೂರ್ಯ ಕುಜ. ಸೊ ಕೆರಿಯರಲ್ಲಿ ಗ್ರೋತ್ ಚೆನ್ನಾಗಿದೆ ಈ ವಾರದಲ್ಲಿ. ರೆಕಗ್ನಿಷನ್ ಮೇಲಧಿಕಾರಿಗಳು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಜೊತೆಗೆ ಭೂಮಿಯಿಂದ ಲಾಭ ಆಗ್ಬೋದು, ಅಣ್ಣ ತಮ್ಮಂದ್ರೆ ಸಹಾಯ ಆಗ್ಬೋದು, ಅಥವಾ ಅಣ್ಣ ತಮ್ಮಂದ್ರೆ ನಿಮಗೆ ಧೈರ್ಯ ತುಂಬುವಂಥ ಸಿಚುವೇಶನ್ನು. ಯಾಕಂದರೆ ಸೂರ್ಯ ಕುಜ ಇವೆರಡೂ 11ನೇ ಮನೆಯಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಲಾಭ, ಸರ್ಕಾರದಿಂದ ಲಾಭ, ಅಣ್ಣ ತಮ್ಮಂದ್ರಿಂದ ಲಾಭ. ಸೊ ಹಾಗಾಗಿ ಪೂಜಾ ಸೂರ್ಯರಿಂದ ನಿಮಗೆ ಲಾಭನ ನಿರೀಕ್ಷಿಸ್ಬೋದು. ಆ ರೀತಿ ನಮಗೆ ಶುಕ್ರ ಅಂದರೆ ನಮಗೆ ಹಣಕಾಸು, ಅಥವಾ ನಿಮಗೆ ಕರ್ಮಸ್ಥಾನದ ಶುಕ್ರ ಇದ್ದಾಗ ಏನಾಗುತ್ತೆ, ನಿಮ್ಮ ಆಪೋಸಿಟ್ ಸೆಕ್ಸ್ ಇರುತ್ತೆ. ಅಂದರೆ ನೀವು ಹೆಣ್ಣಾದರೆ ಗಂಡು, ಗಂಡಾದರೆ ಹೆಣ್ಣು, ಕೆಲಸದಲ್ಲಿ ಅವ್ರದ್ದು ಒತ್ತಡ ಬರುವಂಥ ಚಾನ್ಸ್ ಇರುತ್ತೆ. ಜೊತೆಗೆ ಚಂದ್ರ ಕೂಡ ಶುಕ್ರನ ಜೊತೆ ಸೇರುತ್ತೆ. ಯಾವಾಗ ಚಂದ್ರ ಶುಕ್ರನ ಸೇರ್ತಾರೋ ಕುಂಭರಾಶಿಯವರ ಮನೆಯಲ್ಲಿ ಅತ್ತೆ ಸೊಸೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥ ಚಾನ್ಸ್ ಇರುತ್ತೆ. ಅದನ್ನು ಈಗಲೇ ತಿಳ್ಕೊಂಡಿದ್ರೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಅಥವಾ ಅಂಥ ವಾಗ್ವಾದಕ್ಕೆ ಸಿಗಾಕೋಬಾರ್ದು. ನಂತರ ಈಗ ಕರ್ಮಸ್ಥಾನದಲ್ಲಿ ಬುಧ, 10ನೇ ಮನೆಯಲ್ಲಿ ಬುಧ ನಿಮಗೆ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ತಂದುಕೊಡುತ್ತೆ. ಹೈಯರ್ ಎಜುಕೇಷನ್, ಪಂಚಮಾಧಿಪತಿ ಆಗ್ತಾನೆ, ಹೈಯರ್ ಎಜುಕೇಷನ್ ಮಾಡ್ತೀರಾ, ಅಥವಾ ನಿಮ್ಮ ಮಕ್ಕಳು ಎಜುಕೇಷನ್ ಚೆನ್ನಾಗಿರುತ್ತೆ. ಓವರಾಲ್ ಆಗಿ ತೊಗೊಂಡ್ರೆ ಬುಧ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಟ್ ಶುಕ್ರ 10ನೇ ಮನೆಯಲ್ಲಿ ನಮ್ಮ ಆಪೋಸಿಟ್ ಸೆಕ್ಸ್, ಅಂದರೆ ಗಂಡಾದರೆ ಹೆಣ್ಣು, ಹೆಣ್ಣಾದರೆ ಗಂಡು, ಅವರಲ್ಲಿ ಭಿನ್ನಾಭಿಪ್ರಾಯ ಅಥವಾ ವಾಗ್ವಾದಗಳು ಕೊಡುವಂಥ ಪರಿಸ್ಥಿತಿ ಉತ್ಪನ್ನ ಮಾಡ್ಬೋದು. ಅದಕ್ಕೆ ಎಚ್ಚರಿಕೆ ವಹಿಸಬೇಕು. 11ರಲ್ಲಿ ಕುಜ ರವಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಂತರ ಕುಂಭರಾಶಿಯವರಿಗೆ ನಿಮ್ಮ ರಾಶಿನೇ ಗುರು ವೀಕ್ಷಣೆ ಮಾಡ್ತಿದೆ, ಗುರು ಪಂಚಮದಲ್ಲಿದ್ದು. ಹಾಗಾಗಿ ನಿಮ್ಮದು ಏನೇ ಆರೋಗ್ಯದಲ್ಲಿ ತೊಂದರೆ ಇದ್ದರೂ ಇದು ಆರೋಗ್ಯ ವೃದ್ಧಿಗೆ ಈಗ ಅನುಕೂಲಕರವಾಗಿದೆ. ಸೊ ಓವರಾಲ್ ತಗೊಂಡಾಗ ನಿಮಗೆ 7.5 ಅಂತ್ಯಭಾಗ ಇರೋದ್ರಿಂದ ಶನಿ ಶಾಂತಿ ಅಗತ್ಯ ಇದೆ. ಹಾಗಾಗಿ ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ, ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಶನಿ ಶಾಂತಿ ಆಗುತ್ತೆ. ಸಹನೆ ಇಷ್ಟು ಕಷ್ಟಗಳೆಲ್ಲ ಕಳೆದೋದು. ಈಗ
ಕುಂಭರಾಶಿಯವರಿಗೆ ಕಷ್ಟದ ಸಮಯ ಕಳೀತು, ಇನ್ನು ಮುಂದೆ ನಿಧಾನಕ್ಕೆ ಎಲ್ಲ ಸರಿ ಹೋಗುತ್ತೆ. ಧೈರ್ಯವಾಗಿ ಒಳ್ಳೆಯದಾಗಲಿ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ ನಡೀತಾ ಇದೆ, ಸಂಚಾರ ಜನ್ಮದ ಶನಿ, ಅಂದೇಕ್ಕೆ ತೊಂದರೆನೇ ಆಗಬೇಕು ಅಂತಿಲ್ಲ. ನಿಮ್ಮ ನೋಡಿ, ಮೀನರಾಶಿಯವರಿಗೆ ಚಂದ್ರನ ಜೊತೆ ಶುಕ್ರ ಇರೋದು ಅಥವಾ ಚಂದ್ರನ ಜೊತೆ ಬುಧ ಇರೋದು, ಈ ಥರ ಶುಭ ಗ್ರಹಗಳಿದ್ರೆ ನಿಮಗೆ ಸಾಡೆ ಸಾತಿಯಲ್ಲಿ ಕೂಡ ತುಂಬ ಲಾಭದಾಯಕವಾಗಿರುತ್ತೆ, ಒಳ್ಳೆಯ ರಿಸಲ್ಟೇ ನಿಮಗೆ ಸಿಗುತ್ತೆ. ಅದೇ ನೋಡಿ, ನಮಗೆ ಚಂದ್ರನ ಜೊತೆ ಕೇತು, ರಾಹು, ಕುಜ ಈ ಗ್ರಹಗಳಿದ್ರೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತೆ ಅಂತ, ಅದನ್ನು ಕೂಡ ಸಹನೆ ಶಾಂತಿ ಸಂಯಮದಲ್ಲೇ ಬ್ಯಾಲೆನ್ಸ್ ಮಾಡ್ಬೋದು. ನಂತರ ಶನಿ ಶಾಂತಿ ಆಗುತ್ತೆ ಇದೆ. ಈಗ ನೋಡಿ, ತಿಲ ಹೋಮ ಮಾಡಿಸ್ಬೋದು, ಪಾವಮಾನ ಹೋಮ ಮಾಡಿಸ್ಬೋದು, ಅಥವಾ ಶ್ರೀರಾಮರಕ್ಷಾ ಸ್ತೋತ್ರ ದಿನನಿತ್ಯ 21 ಬಾರಿ ಆದರೂ ಹೇಳ್ಕೋಬೋದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ, ಇದನ್ನೊಂದು 21 ಬಾರಿ ದಿನನಿತ್ಯ ಹೇಳ್ಕೊಡಿ. ಇಲ್ಲ ಅಂದರೆ ಹನುಮಾನ್ ಚಾಲಿಸ ಹೇಳ್ಕೊಳೋದ್ರಿಂದ ಕೂಡ ನಮಗೆ ಶನಿ ಪರಿಹಾರ ಆಗುತ್ತೆ. ಇವರು ನೋಡಿ, ಮೀನರಾಶಿಯವರಿಗೆ ಚಂದ್ರ ಸಂಚಾರ ಅಷ್ಟಮ ಮತ್ತು ನವಮದಲ್ಲಿ, 8ರಲ್ಲಿ ಮತ್ತು 9ರಲ್ಲಿ ಚಂದ್ರ ಸಂಚಾರ ಮಾಡ್ತಿದ್ರೆ ಈ ವಾರದಲ್ಲಿ ಏನಾದರೂ ಒತ್ತಡಗಳಿರುತ್ತೆ. ಒಂದು ಮೀನರಾಶಿಯವರಿಗೆ ಪಂಚಮಾಧಿಪತಿ ಆಗುತ್ತೆ. ಅಷ್ಟಮ ಮತ್ತು ನವಮದಲ್ಲಿ ಸಂಚಾರ ಮಾಡ್ತಿದ್ರೆ ಪ್ರೀತಿ ಪ್ರೇಮದಲ್ಲಿ ನಿರಾಸೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವಿದ್ಯಾಭ್ಯಾಸದಲ್ಲೂ ಸ್ವಲ್ಪ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಯಾವುದನ್ನು ಬಲವಂತವಾಗಿ ಎಕ್ಸೆಸಿವ್ ಆಗಿ ಮಾಡಕ್ಕೆ ಹೋಗ್ಬೇಡಿ. ಕೆಲಸ ಕಾರ್ಯಗಳನ್ನ ಸ್ವಲ್ಪ ನಿಧಾನ ತಗೊಳ್ಳಿ, ಸಹನೆಯಿಂದ ಸಂಯಮದಿಂದ ತಗೊಳ್ಳಿ. ನಂತರ ಕರ್ಮಸ್ಥಾನದಲ್ಲಿ ಸೂರ್ಯ ಕುಜ, ಕೆಲಸದಲ್ಲಿ ನಿಮಗೆ ಈ ಸೂರ್ಯ ಕುಜನಿಂದ ಒಳ್ಳೆ ಸ್ಟೇಟಸ್ ಸಿಗುತ್ತೆ, ಒಳ್ಳೆ ಅಧಿಕಾರ ಸಿಗುತ್ತೆ. ಯಾಕಂದರೆ ಸೂರ್ಯ ಕುಜ ಇಬ್ಬರು ಕರ್ಮಸ್ಥಾನದಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಇನ್ನು ಭಾಗ್ಯದಲ್ಲಿ ಬುಧ ಮತ್ತು ಶುಕ್ರರು. ಮೀನರಾಶಿಯವರಿಗೆ ಶುಕ್ರ 3 ಮತ್ತು 8ನೇ ಮನೆ ಅಧಿಪತಿಯಾಗಿ 9ರಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ನಮಗೆ 3, 8 ಮಾತುಕತೆ, ಕಮ್ಯುನಿಕೇಷನ್ ಇದರಿಂದ ತಕ್ಕ ಮಟ್ಟಿಗೆ ಲಾಭ ಸಿಗುತ್ತೆ. ಆದರೆ ಬುಧ 9ರಲ್ಲಿ ಕಂಫರ್ಟಬಲ್ ಆಗಿರೋಲ್ಲ. ಸೊ ಹಾಗಾಗಿ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಮತ್ತು ಸಪ್ತಮಾಧಿಪನೂ ಆಗ್ತಾನೆ ಬುಧ. ಹಾಗಾಗಿ ಪತ್ನಿ ಅಥವಾ ತಂದೆ ಆರೋಗ್ಯದಲ್ಲಿ ನರ್ವಸ್ ವೀಕ್ನೆಸ್ಸು ಅಥವಾ ಸ್ಕಿನ್ ಇಶ್ಯೂಸು ಬರೋವಂಥ ಚಾನ್ಸಸ್ ಇರುತ್ತೆ. ಮೀನರಾಶಿಯವರಿಗೆ ನಿಮಗೆ ಸಪ್ತಮಾಧಿಪತಿ ಅಂದರೆ ಪತಿ ಅಥವಾ ಪತ್ನಿಗೆ ಅಲರ್ಜಿಗಳು ಅಥವಾ ಸ್ಕಿನ್ ಅಲರ್ಜಿ ಬರುವಂಥ ಚಾನ್ಸಸ್ ಇರುತ್ತೆ. ಕುಟುಂಬದಲ್ಲಿ ಏನಾದರೂ ಒಂದು ಖರ್ಚು, ಸೊ ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನಂತರ ನಿಮಗೆ 12ನೇ ಮನೆ ರಾಹು ಇದ್ದರೆ ದೂರ ಪ್ರಯಾಣ, ಫಾರಿನ್ಗೆ ಹೋಗ್ತೀನಿ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಇದ್ದೀನಿ, ಅಥವಾ ಏನಾದರೂ ಫಾರಿನ್ ಎಕ್ಸ್ಚೇಂಜಲ್ಲಿ ಇದ್ದೀನಿ, ಇಂಥ ವಿಷಯಗಳಲ್ಲಿ ತುಂಬ ಒಳ್ಳೆಯ ರಿಸಲ್ಟೇ ಕೊಡುತ್ತೆ. ಬಟ್ ನಾರ್ಮಲ್ ಆಗಿದ್ದವರಿಗೆ ಅನ್ನೆಸೆಸರಿ ಪ್ರವಾಸ ಮಾಡಿ ಖರ್ಚು ಮಾಡುವಂಥ ಸಿಚುವೇಶನು ಉದ್ಭವ ಆಗುತ್ತೆ. 6ರಲ್ಲಿ ಕೇತು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಂತರ ಮೀನರಾಶಿಯವರಿಗೆ ಗುರು 4ನೇ ಮನೆ ಸಂಚಾರ ಮಾಡ್ತಾ ಇದೆ. ಸೊ ದೃಷ್ಟಿ ಕುಜ ಮತ್ತು ರವಿ ಮೇಲೆ ಇರೋದ್ರಿಂದ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ. ಸೊ ಮೀನರಾಶಿಯವರಿಗೆ ಈ ವಾರ ಫಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.